ವಿಶೇಷವಾಗಿ ಮದುವೆ ಆಗದೇ ಇರೋರಿಗೆ ಮದುವೆ ಆಗುತ್ತೆ. ಆಮೇಲೆ ಮಕ್ಕಳಿಲ್ಲ ಅಂತೇಳಿದವ್ರಿಗೆ ಮಕ್ಕಳಾಗುತ್ತೆ ಇದರಲ್ಲಿ, ಅದೇ ವಿಶೇಷ ಅಂತೇಳಿ ಭಕ್ತಾದಿಗಳು ಹೇಳ್ತಾ ಇದ್ದಾರೆ. ಹಿಂಗೆಲ್ಲ ನಾವು ಬಂದು ಈ ದೇವಸ್ಥಾನಕ್ಕೆ ಬಂದಮೇಲೆ ಹಿಂಗೆಲ್ಲ ಒಳ್ಳೇದಾಗಿದೆ ನಮಗೆ. ಅವರು ಯಾವುದೋ ಭೇದ ಭಾವ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಅಂತ ನೋಡೋದೇ ಇಲ್ಲ. ಎಲ್ಲ ಪ್ರತಿಯೊಂದು ಜನ ಸೇವೆ ಮಾಡೋದ್ರಲ್ಲಿ ನಮ್ಮ ಆರ್ ವಿ ದೇವರ ಸಾಹೇಬ್ರು ಬಿಟ್ಟರೆ ಇನ್ನು ಪ್ರಪಂಚದಲ್ಲಿ ಯಾರೂ ಬರಲ್ಲ ಸರ್. ಅವ್ರನ್ನ ಬಂದು ನಮ್ಮ ಈ ಸಲ ದೇವರು ಅಂತ ಮುಗಿಬೇಕು ಸರ್. ಅಷ್ಟೊಂದು ಒಳ್ಳೆಯ ಮನುಷ್ಯರು ಬಂದು ನಮಗೆ ಯಾರೂ ಸಿಕ್ಕಲ್ಲ. ಆರ್ ವಿ ದೇವರಾಜಿಗೆ ಆರ್ ವಿ ದೇವರ ಸಾರೇ 25-30 ಸ್ಲಮ್ ಇರುತ್ತೆ ಸರ್ ನಮ್ಮ ಚಿಕ್ಕಪೇಟೆ ಕ್ಷೇತ್ರಕ್ಕೆ. ಅಲ್ಲಿ ಹೋಗಿ ನಾನೇನು ಹೇಳಬೇಕಾಗಿಲ್ಲ, ಯಾಕಂದರೆ ನಾನು ಸಾಹೇಬ್ರ ಜೊತೆ ಇರೋದ್ರಿಂದ ಜನಗಳನ್ನ ಹೋಗಿ ಕೇಳಿ ಅವ್ರು ಏನು ಕೆಲಸ ಸರ್ ಮಾಡಿಲ್ಲ. ಹೆಣ್ಮಕ್ಳೆಲ್ಲ ಇವತ್ತು ಅವ್ರನ್ನ ದೇವ್ರ ಥರ ಮುಗಿತಾರೆ. ಖಂಡಿತ ಸರ್ ಅವರು, ಯಾಕಂದರೆ ಅವ್ರ ತಂದೆ ಮಾಡ್ಕೊಂಡು ಬಂದಿರೋದು. ಇವಾಗ ನಾವು ಅವ್ರ ಜೊತೆಲಿ ಇರೋದಕ್ಕೆ ನಾವು ಇಷ್ಟೊಂದು ಸೇವೆ ಮಾಡ್ತೀವಿ ಅಂದರೆ ಅವ್ರ ಮಗನಾಗಿರೋದು ಅವ್ರು ಮಾಡಲ್ಲ ಸರ್, ಮಾಡ್ತಾರೆ. ಅವ್ರ ಜೊತೆಲಿ ನಾವು ಅವ್ರ ಹತ್ರ ಕಲ್ತ್ಕೊಂಡಿದ್ದು ಅನ್ನದಾನ ಮಾಡೋದಾಗಲಿ ಇನ್ನೊಂದಾಗಲಿ ದೇವ್ರ ಕಾರ್ಯಕ್ರಮ ಎಲ್ಲರೂ ಬಂದು ನಾವು ತಿಳ್ಕೊಂಡಿರೋದು ಆರ್ ವಿ ದೇವರ ಸಾರ್ ಜೊತೆಲಿ ಇದ್ದಿದ್ದಕ್ಕೆ ನಾವು ಮಾಡ್ತೀವಿ. ಅಂದರೆ ಅವ್ರ ಮಗನಾಗಿ ಹುಟ್ಟಿದ ಯುವರಾಜ್ ಸಾರು ಮಾಡಲ್ವಾ, ಅವ್ರು ಸುಮಾರು ಕೆಲಸಗಳು ಮಾಡ್ತಾಯಿದ್ದಾರೆ ಸರ್. ಅವ್ರು ಮಾಡಿರೋ ಕೆಲಸಕ್ಕೆ ಅವ್ರ ವಯಸ್ಸು ಸಾಕಾಗ್ತಾ ಇದೆ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಕೆಲಸಗಳು ಮಾಡಿದ್ದಾರೆ ಸರ್. ಸರ್ ಇದು ದೇವಸ್ಥಾನ ಬಂದು ಆದಿಶಕ್ತಿ ಕರ್ಮರಿಯಮ್ಮನ. ನನ್ನ ಹೆಸರು ಮಂಜುಳಾ. ನಾನು ಟ್ರಸ್ಟಿಗೆ ನಾನು ಪ್ರೆಸಿಡೆಂಟ್ ಆಗಿರ್ತೀನಿ. ಸುಮಾರು ಭಕ್ತಾದಿಗಳು ಬಂದು ಈ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಸುಮಾರು ಎಲ್ರಿಗೂ ಒಳ್ಳೆಯದಾಗಿದೆ ಅಂತ ಎಲ್ಲರೂ ಹೇಳ್ಬಿಟ್ಟು ಈ ಪ್ರತಿ ಮಂಗಳವಾರ ಶುಕ್ರವಾರ ಇಲ್ಲಿ ಅನ್ನದಾನ ನಡೀತದೆ. ಮತ್ತು ಈ ದೇವಸ್ಥಾನದ್ದು 65 ವರ್ಷ ದೇವಸ್ಥಾನ ಇದೆ. ಸಣ್ಣದಾಗಿತ್ತು. ಇವರು ಆರ್ಮುಗಮ್ ಅಂತ ಈ ಸಣ್ಣ ದೇವಸ್ಥಾನದಲ್ಲಿ ಇವರು ನಡೆಸ್ತಾಯಿದ್ರು. ಆಮೇಲೆ ಇಲ್ಲಿ ಸುಮಾರು ಜನಗಳಿಗೆ ಬಂದು ಈ ದೇವಸ್ಥಾನದಿಂದ ಬರೋಕ್ಕೆ ಶುರುವಾದರೂ ಅವ್ರಿಗೆ ಕರೆಕ್ಟಾದ ಇದು ಏನೂ ಇರಲಿಲ್ಲ. ಹಾಗಾಗಿ ನಮ್ಮ ಆರ್ ವಿ ದೇವರ ಸಾಹೇಬ್ರ ಹತ್ರ ಜನಗಳು ಹೋಗಿ ಕೇಳಿದಾಗ ಅವರು ನಿನಗೆ ಭಕ್ತಿ ಇದೆಮ್ಮ, ನೀನು ಇದನ್ನು ಬಂದು ಈ ದೇವಸ್ಥಾನನ ನೀನು ಕಟ್ಕೊಡು ಅಂತ ಹೇಳಿ ನಮಗೆ ಇನ್ಚಾರ್ಜ್ ಕೊಡ್ತಾರೆ. ಇದನ್ನು ಕಟ್ಟಿ ನಾವು ಕುಂಭಾಭಿಷೇಕಾಗಿ ಇವಾಗ 5ನೇ ವರ್ಷದಿಂದ 4ನೇ ವರ್ಷ ಮಾಡ್ತಾಯಿದ್ದೀವಿ. ಸುಮಾರು ಭಕ್ತಾದಿಗಳು ಬರ್ತಾಯಿದ್ದಾರೆ ಸರ್. ಇಲ್ಲಿ ಅಗ್ನಿಕುಂಡ ಇರುತ್ತೆ, ಆಮೇಲೆ ಕರಗ ಇರುತ್ತೆ, ಹಾಲು ಕೂಡ 6 ಕೂಡ ಒಂದು ಹೆಣ್ಮಕ್ಳು ಇರುತ್ತೆ. ಇಲ್ಲಿ ವಿಶೇಷವಾಗಿ ಮದುವೆ ಆಗದೇ ಇರೋರಿಗೆ ಮದುವೆ ಆಗುತ್ತೆ. ಆಮೇಲೆ ಮಕ್ಕಳಿಲ್ಲ ಅಂತೇಳಿದವ್ರಿಗೆ ಮಕ್ಕಳಾಗುತ್ತೆ ಇದರಲ್ಲಿ, ಅದೇ ವಿಶೇಷ ಅಂತೇಳಿ ಭಕ್ತಾದಿಗಳು ಹೇಳ್ತಾ ಇದ್ದಾರೆ. ಹಿಂಗೆಲ್ಲ ನಾವು ಬಂದು ಈ ದೇವಸ್ಥಾನಕ್ಕೆ ಬಂದಮೇಲೆ ಹಿಂಗೆಲ್ಲ ಒಳ್ಳೇದಾಗಿದೆ ನಮಗೆ ಅಂತೇಳಿ ಎಲ್ಲ ಬರೋಕ್ಕೆ ಶುರು ಮಾಡಿದ್ದಾರೆ ಸರ್. ಮೇಡಮ್ ಎಷ್ಟು ದಿನ ಕಾರ್ಯಕ್ರಮ ನಡೀತದೆ? 5 ದಿವಸ ಮಾಡ್ತೀವಿ ಸರ್. 5 ದಿವಸ ಅಲ್ಲಿ ಏನೇನು ಕಾರ್ಯಕ್ರಮ? ಪ್ರತಿ 5 ದಿವಸನೂ ಇಲ್ಲಿ ಅನ್ನದಾನ ನಡೀತದೆ. 1000 ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಗಣ್ಯ ವ್ಯಕ್ತಿಗಳು ಯಾರು? ಗಣ್ಯ ವ್ಯಕ್ತಿಗಳು ನಮ್ಮ ಆರ್ ವಿ ದೇವರ ಸಾಹೇಬರು, ಯುವರಾಜ್ ಸರ್ ಮತ್ತು ನಮ್ಮ ಸಾಹೇಬ್ರವರು ಇರ್ತಾರೆ, ಮಮತಾ ಮೇಡಮ್ ಅವರು. ನಾವು ಎಲ್ಲರೂ ಬರ್ತಾರೆ, ನಾವು ಅವ್ರನ್ನ ಇನ್ವೈಟ್ ಮಾಡ್ತೀವಿ. ಮೇಡಮ್ ಇದು ಎಷ್ಟನೇ ವರ್ಷದ ಕಾರ್ಯಕ್ರಮ? 4ನೇ ವರ್ಷ ಸರ್. 4ನೇ ಸರ್ ಡೈಲಿ 4 ದಿವಸ 3 ಡೇಸ್ ಬಂದು ಒಂದು 500 ಜನಕ್ಕೆ ಮಾಡ್ತೀವಿ. ಲಾಸ್ಟ್ ಫೈನಲಿ ಬಂದು ಒಂದು ಮದುವೆ ಊಟ ಥರ ಪದಾರ್ಥ ಇಟ್ಟು ಕೇಬಲ್ ಹಾಕಿ ಮುಗಿಸಿ ಒಂದು 1000-2000 ಜನವರೆಗೂ ಅನ್ನದಾನ ಮಾಡ್ತೀವಿ ಸರ್. ಮೇಡಮ್ ಇಂಥ ದಿವಸ ಅಂತ ಇರ್ತದೆ, ಇಂಥ ದಿವಸ ಇಂಥ ನಕ್ಷತ್ರ ಇಂಥ ಡೇಟ್ ಅಂತ ಇರ್ತದೆ. ಅಮ್ಮನ 28-29 ಅಮ್ಮ ಸ್ಥಾಪನೆ ಆಗಿದ್ದ ದಿವಸ, ಆ ದಿವಸ ಅವ್ರನ್ನ ನಕ್ಷತ್ರ ಬರೋದನ್ನ ನೋಡ್ಬಿಟ್ಟು ಅದೇ ದಿವಸದಲ್ಲಿ ನಾವು ಈ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಸರ್. ಇದೆಲ್ಲ ಪ್ರೋಗ್ರಾಮ್ ಮಾಡ್ಸೋಕ್ಕೆ ಯಾರಾದರೂ ಸಪೋರ್ಟ್ ಮಾಡ್ತಾರೆ ಸರ್? ನಾವು ಯಾರ ಹತ್ರನೂ ಹೋಗಿ ಇದ್ರ ಬಗ್ಗೆ ನಾವು ಕೇಳಲ್ಲ. ಕೊಟ್ಟರೆ ಜನ ಬಂದು ಅವ್ರಾಗಿ ಕೊಡ್ತಾರೆ, ಸುಮಾರು ಜನ. ಮಿಕ್ಕಿದ್ದು ಸಾಹೇಬ್ರು ಕೊಡ್ತಾರೆ, ನಾನು ಕೈಯಿಂದ ಹಾಕ್ಕೊಂಡು ಮಾಡ್ತೀನಿ. ಸಾಹೇಬ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಮೇಡಮ್? ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಅದನ್ನು ನಾವು
ಹೇಳಿದ್ರೆ ಅದಕ್ಕೆ ಸಮಯ ಸಾಕಾಗಲ್ಲ ಸರ್. ಅವ್ರು ಮಾಡಿರೋ ಕಾರ್ಯಗಳು ಹೆಂಗೆ ಹೇಳಬೇಕು ಅಂದರೆ, ನೀವು ಈ ಕಡೆ ಒಂದು ಇಲ್ಲಾಂದ್ರೆ 25-30 ಸ್ಲಮ್ ಇರುತ್ತೆ ಸರ್ ನಮ್ಮ ಚಿಕ್ಕಪೇಟೆ ಕ್ಷೇತ್ರಕ್ಕೆ. ಅಲ್ಲಿ ಹೋಗಿ ನಾನೇನು ಹೇಳಬೇಕಾಗಿಲ್ಲ, ಯಾಕಂದರೆ ನಾನು ಸಾಹೇಬ್ರ ಜೊತೆ ಇರೋದ್ರಿಂದ ಜನಗಳನ್ನ ಹೋಗಿ ಅವ್ರು ಏನು ಕೆಲಸ ಸರ್ ಮಾಡಿಲ್ಲ. ಹೆಣ್ಮಕ್ಳೆಲ್ಲ ಇವತ್ತು ಅವ್ರನ್ನ ದೇವ್ರ ಥರ ಮುಗಿತಾರೆ, ನಮ್ಮ ದೇವರು ಅಂತ. ಅವ್ರು ಸ್ವಲ್ಪ ಹುಷಾರಿಲ್ದಿರೋದಕ್ಕೆ ಒಂದೊಂದು ಏರಿಯಾದಲ್ಲಿ ಹೆಣ್ಮಕ್ಳು ಎಷ್ಟು ಕಣ್ಣೀರು ಬಿಟ್ಕೊಂಡ್ರೆ ಅವ್ರ ಕಣ್ಣೀರು ದೇವಸ್ಥಾನಗಳು ಆರಾಮ ಚೆನ್ನಾಗಿದ್ದಾರೆ, ನಮ್ಮ ಸಾಹೇಬರು ಚೆನ್ನಾಗಿದ್ದಾರೆ. ಅವ್ರು ಮಾಡಿರೋ ಕೆಲಸ ಈ ದೇವಸ್ಥಾನಗಳು ಇಲ್ಲ ಅಂದ್ರೆ 100 ದೇವಸ್ಥಾನ ಕಟ್ಟಿದ್ದಾರೆ ಸರ್. ಅದೇ ರೀತಿ ಚರ್ಚ್ಗಳು ಕಟ್ಟಿದ್ದಾರೆ, ಮಸೀದಿಗಳು ಮಾಡಿದ್ದಾರೆ. ಅವರು ಯಾವುದು ಭೇದ ಭಾವ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಅಂತ ನೋಡೋದೇ ಇಲ್ಲ. ಎಲ್ಲ ಪ್ರತಿಯೊಂದು ಜನ ಸೇವೆ ಮಾಡೋದ್ರಲ್ಲಿ ನಮ್ಮ ಆರ್ವಿ ದೇವರ ಸಾಹೇಬ್ರಿಗೆ ಬಿಟ್ಟರೆ ಇನ್ನು ಈ ಪ್ರಪಂಚದಲ್ಲಿ ಯಾರೂ ಬರಲ್ಲ ಸರ್. ಅವ್ರನ್ನ ಬಂದು ನಮ್ಮ ಈ ಸಹ ದೇವರು ಅಂತ ಮುಗಿಬೇಕು ಸರ್. ಅಷ್ಟೊಂದು ಒಳ್ಳೆಯ ಮನುಷ್ಯರು ಬಂದು ನಮಗೆ ಯಾರೂ ಸಿಕ್ಕಲ್ಲ. ಆರ್ವಿ ದೇವರಾಜಿಗೆ ಆರ್ವಿ ದೇವರಾಜ್ ಸಾರೇ ಸರ್. ಈಗ ಆರ್ವಿ ದೇವರಾಜ್ ಸಾರು ಸ್ವಲ್ಪ ಸರಿ ಚೆನ್ನಾಗಿದ್ದಾರೆ ಸರ್. ಪ್ರೇಯರ್ ಏನಾದರೂ ಮಾಡ್ತೀರಾ ಸರ್? ಸುಮಾರು ಪ್ರೇಯರ್ ಇಟ್ಕೊಂಡು ಸರ್ ನಾವು ಪೂಜೆಗಳು ಬಂದು ಅವ್ರು ಯಾವಾಗ ಹುಷಾರಾಗಿಲ್ಲ ಅಂದರು ಅವತ್ತಿಂದ 48 ದಿವಸ ಬಂದು ಡೈಲಿ ಇಲ್ಲಿ ಹೆಣ್ಮಕ್ಳೆಲ್ಲ ಬಂದು ಅವ್ರಿಗೋಸ್ಕರ ಡೈಲಿ ನಾವೆಲ್ಲ ಉಪವಾಸ ಇದ್ದು ಪೂಜೆ ಮಾಡ್ತೀವಿ ಸರ್. ಮೇಡಮ್, ಅದೇ ರೀತಿ ಯುವರಾಜ್ ಸರ್ ತುಂಬ ಕೆಲಸ ಮಾಡ್ತಾರೆ ಏನು ಹೇಳ್ತೀರಾ? ಖಂಡಿತ ಸರ್. ಅವರು ಯಾಕಂದರೆ ಅವ್ರ ತಂದೆ ಮಾಡ್ಕೊಂಡು ಬಂದಿರೋದು, ಇವಾಗ ನಾವು ಅವ್ರ ಜೊತೆಲಿ ಇರೋದಕ್ಕೆ ನಾವು ಇಷ್ಟೊಂದು ಸೇವೆ ಮಾಡ್ತೀವಿ ಅಂದರೆ ಅವ್ರ ಮಗನಾಗಿರೋದು ಅವ್ರು ಮಾಡಲ್ಲ ಸರ್, ಮಾಡ್ತಾರೆ. ಅವ್ರ ಜೊತೆಲಿ ನಾವು ಅವ್ರ ಹತ್ರ ಕಲ್ತ್ಕೊಂಡಿದ್ದು ಅನ್ನದಾನ ಮಾಡೋದಾಗಲಿ ಇನ್ನೊಂದಾಗಲಿ ದೇವ್ರ ಕಾರ್ಯಕ್ರಮ ಎಲ್ಲರೂ ಬಂದು ನಾವು ತಿಳ್ಕೊಂಡಿರೋದು ಆರ್ವಿ ದೇವರಾಜ್ ಸರ್ ಜೊತೆಲಿ ಇದ್ದಿದ್ದಕ್ಕೆ ನಾವು ಮಾಡ್ತೀವಿ. ಅಂದರೆ ಅವ್ರ ಮಗನಾಗಿ ಹುಟ್ಟಿದ ಯುವರಾಜ್ ಸಾರು ಮಾಡಲ್ವಾ, ಅವರು ಸುಮಾರು ಕೆಲಸಗಳು ಮಾಡ್ತಾಯಿದ್ದಾರೆ ಸರ್. ಅವ್ರು ಮಾಡಿರೋ ಕೆಲಸಕ್ಕೆ ಅವ್ರ ವಯಸ್ಸು ಸಾಕಾಗ್ತಾ ಇಲ್ಲ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಕೆಲಸಗಳು ಮಾಡಿದ್ದಾರೆ ಸರ್. ನಮ್ಮ ಯುವರಾಜ್ ಸರ್ ಬಂದು ಆಚೆ ಯಾವುದು ತೋರಿಸ್ಕೊಳ್ಳಲ್ಲ, ಮಾಡಿರೋ ಕೆಲಸಗಳನ್ನ ತೋರಿಸ್ಕೊಳ್ಳಲ್ಲ. ನಮ್ಮಂಥವ್ರು ಹೇಳಬೇಕು ಯುವರಾಜ್ ಸರ್ ಏನು ಮಾಡಿದ್ದಾರೆ, ಆರ್ವಿ ಸಾಹೇಬ್ರು ಏನು ಮಾಡಿದ್ದಾರೆ, ಅಕ್ಕ ಅವ್ರು ಏನು ಮಾಡಿದ್ದಾರೆ. ಮೇಡಮ್, ಈ ಏರಿಯಾ ಜನತೆಗೆ ಏನು ಹೇಳಕ್ಕೆ ಈ ಪ್ರೋಗ್ರಾಮ್ಗೆ, ಈ ಕಾರ್ಯಕ್ರಮಕ್ಕೆ ಎಲ್ಲ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ನನ್ನ ಜೊತೆಲಿ ನಿಂತ್ಕೊಂಡು ನೀವೆಲ್ಲ ನನಗೋಸ್ಕರನೂ ಈ ದೇವ್ರಿಗೋಸ್ಕರನೂ ನನ್ನ ಜೊತೆಲಿ ಇಟ್ಕೊಂಡು ಈ 5 ದಿವಸನ ಎಲ್ಲ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಇಲ್ಲಿ ಕೆಲಸ ಮಾಡಿ ಈ ಸಂದರ್ಭದಲ್ಲಿ ನಿಮಗೆ ಒಂದು ಮುಖ್ಯವಾದ ವಿಷಯನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಮಂಗಲಮುಖಿ ಅವ್ರಿಗೆ ಯಾರನ್ನೂ ಅವ್ರು ತಮಿಳುನಾಡು ಕಡಲೂರಿಂದ ಅವರೊಂದು 100 ಜನ ಟೀಮ್ ಇರ್ತಾರೆ. ಅವ್ರು ಯಾವುದೋ ಒಂದು ಬೇರೆ ಕೆಲಸಕ್ಕೆ ಹೋಗಲ್ಲ. ಅವ್ರ ಕಲೆ ವಿದ್ಯೆ ಅದನ್ನು ಮಾಡಿ ಡ್ಯಾನ್ಸು ಈ ದೇವ್ರನ್ನ ವೇಷ ಹಾಕಿ ಡ್ಯಾನ್ಸ್ ಮಾಡ್ತಾರೆ. ಪ್ರತಿ ವರ್ಷ ಅವ್ರನ್ನ ಕರೆದು ಇಲ್ಲಿ ಡ್ಯಾನ್ಸ್ ಮಾಡಿಸ್ತೀನಿ. ಎಲ್ಲರಿಗೂ ಹೋಗೋ ದುಡ್ಡು ಅವ್ರಿಗೂ ಹೋಗಲಿ ಅಂತೇಳಿ ಅವ್ರಿಗೊಂದು ಯೂಸ್ ಆಗಲಿ ಅಂದ್ಬಿಟ್ಟು ಮಂಗಳಮುಖಿ